ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿದೆಯಾ? ಆಗಿಲ್ಲ. ಆಗಿಲ್ಲ. ನಿಮ್ ಬಿದಾರ್ದಾಗ ಎಷ್ಟು ಕಂಪ್ನಿ ಇವ? ನಾ ಕಂಪ್ನಿಗಳು ನೋಡೇ ಇಲ್ಲ. ಅಲ್ಲಿ ಯಾರು ತಪ್ಪಿದೆ ಜಾಸ್ತಿ? ಸರ್ಕಾರದ್ದೇ ತಪ್ಪು. ಯಾಕೆ ಇಲ್ಲೇ ಮಾಡ್ತಾ ಇದಾರೆ? ವಿಶಾಲವಾಗಿದೆ ಜಾಗನ, ಅಲ್ಲೂ ಮಾಡಿದ್ರೆ ಪಾಪ ಅವರು ಬದುಕೋತಾರೆ. ಡೆವಲಪ್ಮೆಂಟ್ ಆಗ್ಬೇಕಾ? ಡೆವಲಪ್ಮೆಂಟ್ ಆಗ್ಬೇಕು. ಕರ್ನಾಟಕ ಒಂದೇ ಅಂತ ಹೇಳ್ತೀರಾ, ಆದ್ರೆ ಡೆವಲಪ್ಮೆಂಟ್ ಅಲ್ಲೂ ಕೂಡ ಒಂದೇ ಅಂತ ಹೇಳಿ ಬರ್ತಾನೆ. ಯಾಕೆ ಹೇಳ್ತೀನಿ ಅಂದ್ರೆ, ಉತ್ತರ ಕರ್ನಾಟಕ ಇನ್ನೊಂದು ಹೆಸರಿದೆ ಗೊತ್ತಾ? ಹಿಂದುಳಿದ ಜಿಲ್ಲೆಗಳಂತ ಕರೀತಾರೆ ನಮ್ದು 17 ಡಿಸ್ಟ್ರಿಕ್ಟ್ಗಳಿಗೆ. ಯಾಕೆ? ಅದು ನಾನು 2000 ಇಸ್ವಿಗಳಿಂತ ಮುಂಚೆ ಹಿಂದುಳಿದ ಜಿಲ್ಲೆಗಳಂತ ಕರೆದು ನಾನೂ ಓಕೆ ಅಂತಿದ್ದೆ. ಇವಾಗ 2026 ಇದೀವಿ ಬ್ರೋ. 26 ವರ್ಷ ಆದ್ಮೇಲೆ. ಯಾಕೆ ಹೇಳ್ತೀನಿ ಅಂದ್ರೆ, 2002ರಲ್ಲಿ ಒಂದು ರಿಪೋರ್ಟ್ ಬರುತ್ತೆ, ನಂಜುನಪ್ಪ ರಿಪೋರ್ಟ್ ಕೊಡ್ತಾರೆ. ಆವಾಗ 175 ತಾಲೂಕು ಇತ್ತು ಕರ್ನಾಟಕದಲ್ಲೇ. ಅದರಲ್ಲಿ 145 ತಾಲೂಕುಗಳು ಪೂವರ್ ಡೆವಲಪ್ಮೆಂಟ್, ಅಂಡರ್ ಡೆವಲಪ್ಮೆಂಟ್. ಅದು 65% ಉತ್ತರ ಕರ್ನಾಟಕದಲ್ಲೇ ಇತ್ತು. ಇವಾಗ ಮತ್ತೊಂದು ರಿಪೋರ್ಟ್ ಬಂದಿದೆ. ಇವಾಗ ರೀಸೆಂಟ್ ಆಗಿ 31/2026 ಜನವರಿಗೆ ಪ್ರೊಫೆಸರ್ ಗೋವಿಂದ ರಾವ್ 175 ತಾಲೂಕುಗಳು ಫುಲ್ 100% ಅಂಡರ್ ಡೆವಲಪ್ಮೆಂಟ್, ಪೂವರ್ ಡೆವಲಪ್ಮೆಂಟ್ ಇರೋದು ಉತ್ತರ ಕರ್ನಾಟಕದಲ್ಲೇ. ಒಂದು ತಾಲೂಕು ಕೂಡ ಅಂಡರ್ ಡೆವಲಪ್ಮೆಂಟ್ ಇಲ್ಲ ದಕ್ಷಿಣ ಕರ್ನಾಟಕ ಬಂದಾಗ. ನಾನು ಇದ್ಯಾಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಯಾಕೆ ಹೇಳ್ತೀನಿ ಅಂದ್ರೆ, ಹಾಗಿರೋ ಎಲ್ಲ ಕರ್ನಾಟಕ ಮಂದಿಗೆ ನಮಸ್ತೆ. ನಾನು ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ನಡುವೆ ಅಂತರನ್ನ ಕಡಿಮೆ ಮಾಡೋದು ನನ್ನ ಗುರಿಯಾಗಿದೆ. ಸೊ ಇವಾಗ ಯಾಕೆ ಬಂದಿನಂದ್ರೆ, ಜನಗಳಿಗೆ ಕೇಳ್ತಿದ್ದೀನಿ, ಉತ್ತರ ಕರ್ನಾಟಕ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಏನಾಗಿದೆ? ನೀವು ದಕ್ಷಿಣ ಕರ್ನಾಟಕ ಇದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಎಷ್ಟು ಡೆವಲಪ್ಮೆಂಟ್ ಮಾಡಬೇಕು? ಇವಾಗ ಡೆವಲಪ್ಮೆಂಟ್ ಅಲ್ಲ, ಡೆವಲಪ್ಮೆಂಟ್ ಮಾಡ್ಬೇಕಾ? ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕಾ? ಅವರಿಗೆ ಒಪಿನಿಯನ್ ಕೇಳ್ತಿದ್ದೀನಿ. ಯಾಕಂದ್ರೆ ನೀವು ಡೆವಲಪ್ಮೆಂಟ್ ಆಗಿದ್ರ ಉತ್ತರ ಕರ್ನಾಟಕ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತಂತ. ಸೊ ಈ ವಿಡಿಯೋ ನೋಡಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಶೇರ್ ಮಾಡೋ ಕೆಲಸ ನಿಮ್ದಾಗಿರುತ್ತೆ, ಅವೇರ್ನೆಸ್ ಮಾಡೋದು ನನ್ನ ಕೆಲಸ ನಂದಾಗಿರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿದೆಯಾ? ಆಗಿಲ್ಲ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಿಮ್ ಪ್ರಕಾರ ಯಾವ ರೀತಿ ಆಗ್ಬೇಕು? ಉತ್ತರ ಕರ್ನಾಟಕ ಅಂತ ಬಂದಾಗ ಯಾದಗಿರಿ ಡಿಸ್ಟಿಕ್ ಏನಿದೆ ಅಲ್ಲ, ಅದು ತುಂಬಾ ಇನ್ನ ಹಿಂದೆ ಉಳಿದಿದೆ. 78% ಸ್ಥಾಪನೆ ಆಗೋದು ಕೈಗಾರಿಕೆಗಳು ದಕ್ಷಿಣ ಕರ್ನಾಟಕದಲ್ಲಿ ಸರ್. 27% ಮಾತ್ರ ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ. ಅಲ್ಲಿರುವಂತ ಯುವಕರು ಮಕ್ಕಳನ್ನ ಹುಟ್ಟಿಸಿರ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಮಕ್ಕಳನ್ನೆಲ್ಲ ಇಲ್ಲಿ ಕಳಿಸ್ಬೇಕಾ? ಯಾಕಂದ್ರೆ ನಾವು ಅಲ್ಲೆಲ್ಲ ವರ್ಕ್ ಮಾಡಿ ಬಂದಿದ್ದೀನಿ. ಅಲ್ಲೇನು ಅಷ್ಟೇನ್ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲೇನು ಗೌರ್ಮೆಂಟ್ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳದ ಅಂದ್ರೆ, ಹೇಳ್ತಿದಲ್ಲ, ಬರೀ ಸೌತ್ ಕಡೆ ಕಾನ್ಸಂಟ್ರೇಟ್ ಮಾಡೋದಲ್ಲ, ಈ ಕಡೆ ಸ್ವಲ್ಪ ನೋಡ್ಬೇಕು ಮೇಲ್ಗಡೆನು. ಎಷ್ಟೊಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಏನು ಹೆಲ್ತ್ ಫೆಸಿಲಿಟೀಸ್, ಹೈಜೀನ್, ಸ್ಟ್ರಿಕ್ಟ್ ರೂಲ್ಸ್ ಇಲ್ಲಿರೋ ಹಾಗೆ ಅಲ್ಲಿಲ್ಲ. ಇದಕ್ಕೆಲ್ಲ ಕಾರಣ ಎಜುಕೇಶನ್ ತುಂಬಾ ಹಿಂದೆ ಇದೆ. ಅದು ನೀವು ಅದನ್ನ ಮೇನ್ ಫಸ್ಟ್ ಎಜುಕೇಶನ್ ಅನ್ನೋದು ಏನಿದೆಲ್ಲ, ಅದನ್ನ ನೀವೇನಾದ್ರೂ ಇಂಪ್ರೂವ್ಮೆಂಟ್ ನಾರ್ತ್ ಕರ್ನಾಟಕ ಅಲ್ಲಿ ಮಾಡಿದ್ರೆ, ಆಬ್ವಿಯಸ್ಲಿ ಕಾಂಪಿಟೇಷನ್ ಕೊಡಕ್ ತುಂಬಾ, ಯಾವ ಯಾದಗಿರಿ ಆದ್ರೂ ಅದನ್ನು ಫಸ್ಟ್ ಬರುತ್ತೆ ಕರ್ನಾಟಕದಲ್ಲಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಎಲ್ಲ ಕಡೆ ಇದೆ. ಬಟ್ ನೀವು ಕೊಡ್ಬೇಕು, ಅದನ್ನ ಕೊಟ್ಟದ್ ಮಾನಿಟರಿಂಗೇ ಮಾಡಲ್ಲ. ಎಲ್ಲ ಕೊಟ್ಟಿದೀವಿ ಅಂತ ಎಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ಇದ್ರೆ, ರಿಯಲ್ ಮಾನಿಟರಿಂಗ್ ಯಾರು ಮಾಡಲ್ಲ. ಎಲ್ಲ ಡಾಕ್ಯುಮೆಂಟೇಶನ್ ಬರೀ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳು ಮಾಡ್ಬೇಕು. ಇವಾಗ ನಾರ್ತ್ ಸೌತ್, ಇವಾಗ ಏನಂದ್ರೆ, ಇವಾಗ ನಾರ್ತ್ ಹುಡುಗರಿಗೆ ಗೊತ್ತೇ ಇರಲ್ಲ ಈ ಕಡೆ ಸೌತ್ ಕಡೆ ಹೆಂಗಿರುತ್ತೆ ಎಜುಕೇಶನ್ ಸಿಸ್ಟಮ್, ಸ್ಕೂಲಿಂಗ್ ಹೆಂಗಿರುತ್ತೆ, ಕಾಲೇಜ್ಗಳು ಹೆಂಗಿರುತ್ತೆ, ವಾತಾವರಣ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು. ಇವಾಗ ಸೌತ್ ಹುಡುಗರ್ನ ನಾರ್ತ್ ಕಳ್ಸಿ, ನಾರ್ತ್ ಹುಡುಗರ್ನ ಸೌತ್ ಕಳ್ಸಿ ತೋರ್ಸ್ಬೇಕು ಅವ್ರಿಗೆ ಈ ತರ ಇದೆ ರಿಯಾಲಿಟಿ ಹೆಂಗಿದೆ ಏನು ಅಂತ ಗೊತ್ತಾಗ್ಬೇಕು. ಗುಡ್ ಐಡಿಯಾ. ಅವಾಗ ಗೊತ್ತಾದ್ರೆ ಅವ್ರಿಗೊಂದು ಬರುತ್ತೆ, ಓ ನಮ್ಮ ಊರು ಹಿಂಗೆ ಯಾಕಾಗಿಲ್ಲ, ಯಾಕಿಷ್ಟು ಡೆವಲಪ್ಮೆಂಟ್ ಆಗಿಲ್ಲ, ನಮ್ಮ ಸ್ಕೂಲ್ಗಳು ಎಂತಕ್ ಹಿಂಗೆ, ನಮ್ಮ ಮೇಸ್ಟ್ಗಳು ಎಂತಕ್ ಹಿಂಗಿದ್ದಾರೆ ಅಂತೆಲ್ಲ ಗೊತ್ತಾದ್ರೆ ಅವ್ರು ಒಂದು ಕ್ವಶನ್ ಮಾಡಷ್ಟು ಒಂದು ಹಕ್ಕು ಬರುತ್ತೆ. ನಾವು ಅವ್ರೇನ್ ಅನ್ಕೊಂಡ್ರೆ ಅಲ್ಲಿ ಇರೋದೆಲ್ಲ ಹಿಂಗೇನೆ, ನಮ್ ಸುತ್ತಮುತ್ತ ಇರೋದೆಲ್ಲ ನಾವೆಲ್ಲ ಹಿಂಗೆ ಇರೋದು ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ಹಿಂಗ್ ಮಾಡೋದ್ರಿಂದ ಹುಡುಗರಿಗೆ ಒಂದು ಬೇಸಿಕ್ ಏನ್ ಜಿಯೋಗ್ರಾಫಿಕಲ್ ನಾಲೆಜ್ ಎಲ್ಲ ಸ್ಟಡಿ ಪರ್ಪಸ್ ಆಗೇ ತಗೊಂಡ್ರು ಎಲ್ಲ ನಾಲೆಜ್ ಎಲ್ಲ ಬರುತ್ತೆ. ಈ ತರ ಪ್ರೋಗ್ರಾಮ್ಗಳು ಕಂಡಕ್ಟ್ ಮಾಡ್ಬೇಕು, ಗೊತ್ತಾಗ್ಬೇಕು ಹುಡುಗರಿಗೆ. ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ಬೇಕು. ಆ ಕಡೆ ಎಲ್ಲ ನಾರ್ತ್ ಅಲ್ಲಿ ಅಂತೆಲ್ಲ ಬಂದ್ರೆ ಹುಷಾರಿದ್ದಾರೆ, ಎಲ್ರಿಗೂ ಒಂದೇ ಬ್ರೈನ್ ಇರೋದು. ಬಟ್ ಅವರು ಇನ್ಫ್ಲುಯೆನ್ಸ್ ಬೇಗ ಆಗ್ತಾರೆ ಬೇರೆ ಕೆಟ್ಟ ಚಟಗಳಿಂದ. ಅದನ್ನ ಸ್ಟ್ರಿಕ್ಟ್ ಆಗಿ ಏನು ಫಾಲೋ ಮಾಡ್ತಿಲ್ಲ. ಎಷ್ಟು ವರ್ಷ ಆಯ್ತು ಈ ಕಡೆ ಬಂದಿರ್? 3 ವರ್ಷ ಬಂದ್ ಬರ್ರೋ. 4 ವರ್ಷ ಆಯ್ತು. 4 ವರ್ಷ ಆಯ್ತು. ಈ ಕಡೆ ಯಾಕೆ ಬಂದಿರ? ಆ ಕಡೆ ಏನು ಕಾಲೇಜ್ ಇಲ್ವಾ? ಆ ಕಡೆ ಐತೆ, ಆದ್ರೆ ಇಲ್ಲ, ಹಾಸ್ಟೆಲ್ ಫ್ರೀ ಇತ್ತು, ಇಲ್ಲಿ ಬಂದ್ವಿ. ನಿಮ್ ಬಿದಾರ್ದಾಗ ಎಷ್ಟು ಕಂಪ್ನಿ ಇವ? ನಾ ಕಂಪ್ನಿಗಳು ನೋಡೇ ಇಲ್ಲ, ಅಲ್ಲಿ ನೋಡೇ ಇಲ್ಲ. ನೀ ನೋಡಿದೆ? ನಾವ್ ನೋಡಿಲ್ಲ. ಬಿದಾರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು, ಯಾದಗಿರಿ, ಹಾವೇರಿ, ಬಾಗಲಕೋಟ, ಬೆಳಗಾವಿ, ಬಳ್ಳಾರಿ, ಇವೇನ್ 13 ಡಿಸ್ಟಿಕ್ ಅವಲ್ಲ. 13 ಡಿಸ್ಟಿಕ್ ಯಾವುದೇ ರೀತಿ ಕಂಪ್ನಿಗಳು ಜಾಸ್ತಿ ಇಲ್ಲ. ಅದಾವ ಇದ್ರ ಈ ಕಡೆ ಕೊಡ್ತಾರ. ಹೌದಿಲ್ಲ? ಬೀದರ್ ಬಗ್ಗೆ ಹೇಳೋಣ ಒಂದ್ ಮಾತು. ಏನಿಲ್ಲ, ಬೀದರ್ದಾಗ ಒಳ್ಳೇದ ಪ್ರವಾಸ ಪ್ಲೇಸ್ ಅಂದ್ರೆ ಕೋಟೆ ಒಂದಲ್ಲಿ ಜಾಸ್ತಿ. ನಿಮ್ಮೂರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಮಾತು ಏನ್ ಹೇಳ್ತಿ? ನಮ್ಮೂರು ಶಿವಮೊಗ್ಗ. ನಮ್ಮೂರಲ್ಲಿ ಜೋಗ ಫೇಮಸ್. ಜೋಗ ಫೇಮಸ್. ಓಕೆ.
ನಮ್ಮೂರಲ್ಲಿ ಅಂತದೇನು ಇಲ್ಲ. ನಿಮ್ಮೂರ್ ಯಾವ್ದು? ನಮ್ದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಐತೆ. ನಾ ಇದ್ರ ಬಗ್ಗೆ ಉತ್ತರ ಕರ್ನಾಟಕ ಬಗ್ಗೆ ಮತ್ತು ದಕ್ಷಿಣ ಕರ್ನಾಟಕ ಬಗ್ಗೆ ಉತ್ತರ ಕರ್ನಾಟಕ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾನು ನುಡಿಯೋ ಮೂಲಕ, ಆಯ್ತಾ? ಯಾಕಂದ್ರೆ ಅದೇ ಒಂದು ಪ್ರಾಬ್ಲಮ್ ಇವಾಗ ನಮ್ಮ ಕಡೆಗೆ ಎಲ್ಲ ಇದ್ರೆ ಈ ಕಡೆ ಬರ್ತೀವಿ ನಾವು, ಹೌದಿಲ್ಲ? ಬಸವ ಬಸವರಾಜ್ ಅಂತೇಳಿ ನಮ್ಮದು ಹಾವೇರಿ ಏನಪ್ಪ ಅಂತಾರೆ ಮೆಣಸಿಕಾಯಿ ಇದಕ್ಕೆಲ್ಲ ಭಾಳ ಫೇಮಸ್. ಸೊ ಇವಾಗ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿದೆಯಾ ಆಗಿಲ್ಲ? ಇಲ್ಲ, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲ, ಡೆವಲಪ್ಮೆಂಟ್ ಆಗಿಲ್ಲ. ಇನ್ನೂ ಪ್ರಾಜೆಕ್ಟ್ಗಳು ಹಮ್ಮಿಕೊಂಡಿದ್ದಾರೆ, ಬಟ್ ಯಾವುದು ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ. ಎಷ್ಟು ವರ್ಷ ಆಯ್ತು ಇನ್ನೂ ತರಬೇಕು ತರ್ಲಕತ್ತೈ? ಅವರು ಪ್ರತಿ ವರ್ಷ ಬಜೆಟ್ನಲ್ಲಿ ಹೇಳ್ತಾನೆ ಅದಾರ, ಅದಿನ್ನು ಎಷ್ಟು ವರ್ಷ ಹೋಗುತ್ತೆ ಅಂತೇಳಿ ಅಂದಾಜು ಹೇಳಕ್ಕಾಗಲ್ಲ. ಅಂದೇ ಗೊತ್ತೇ ಇಲ್ಲ. ಎಷ್ಟು ಸೆಲ್ಫಿ ಕೊಡಿ ವಿಶೇಷ ಸ್ಥಾನಮಾನ ಅಂತೇಳಿ ಜಾರಿಗೆ ತಂದಾರ, ಬಟ್ ಹೊಸ ಬಜೆಟ್ನಲ್ಲಿ ಹಿಂದುಳಿದ ಜಿಲ್ಲೆಗಳ ಪ್ರತ್ಯೇಕ ವ್ಯವಸ್ಥೆ, ಪ್ರತ್ಯೇಕ ಮೀಸಲಾತಿ, ಪ್ರತ್ಯೇಕ ಯೋಜನೆಗಳು ಅಂತೇಳಿ ಹಿಂಗೆಲ್ಲ ಜಾರಿಗೆ ತರ್ತಾ ಇದಾರ. ಬಟ್ ಜನರಿಗೆ ಅಷ್ಟರ ಮಟ್ಟಿಗೆ ಇನ್ನೂ ಮುಟ್ಟಿಲ್ಲ, ತಲುಪಿಲ್ಲ, ಏನಾಗಿಲ್ಲ. ಯಾವ ರೀತಿ ಆಗ್ಬೇಕು ನಿಮ್ ಪ್ರಕಾರ ಡೆವಲಪ್ಮೆಂಟ್? ನಮ್ಮ ಪ್ರಕಾರ ಅವ್ರು ಹೇಳಿದ್ದನ್ನ ಕಾರ್ಯರೂಪಕ್ಕೆ ತರಬೇಕು, ಚಾಚು ತಪ್ಪದೆ. ಸುಮ್ಮನೆ ನಾವು ಚುನಾವಣೆ ಓಟು ಅಥವಾ ಮತಕ್ಕಾಗಿ ನಾವು ಜನರೆಲ್ಲ ಆಶ್ವಾಸನೆ ಮುಡಿಸಿ ಆಮೇಲೆ ಎಲೆಕ್ಷನ್ ಗೆದ್ಮೇಲೆ ನಾವು ಆರಾಮ್ ಓಡಾಡೋದು, ಆಮೇಲೆ ಮತ್ತೆ ಎಲೆಕ್ಷನ್ ಮತ್ತೆ ಹೋಗಿ ಆಸೆ ತೋರಿಸೋದು ಇದ್ರ. ಅಂದ್ರೆ ಮಗುಗೆ ಚಾಕ್ಲೇಟ್ ಕೊಡ್ತೀನಿ, ನೀವು ನಾ ಹೇಳ್ದಂಗೆ ಕೇಳೋ ಅಂತೇಳಿ ಮತ್ತೆ ಚಾಕ್ಲೇಟ್ ಕೊಡಲ್ಲ ಅವ್ರು. ಆಮೇಲೆ ಅದೇ ರೀತಿ ನಿಮಗೆ ಓಟ್ ಹಾಕಿದ್ದೇನೆ, ಓಟ್ ಹಾಕೋ ಟೈಮ್ಗೆ ಕೈ ಮುಗಿದು ನಿಮ್ಗೆ ಖಂಡಿತ ಮಾಡ್ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ, ಆಮೇಲೆ ಮಾಡೋದೇ ಅಲ್ಲ. ಅದೇ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್. ಈಗ ನಾ ಓಟ್ ಹಾಕಕ್ಕಿಂತ ಮುಂಚೆ ಅವ್ರಿಗೆ ಬಾಂಡ್ ಬರ್ಕೋಬೇಕಾದ. ಖಂಡಿತ ಚೆನ್ನಾಗಿರೋದು ಆ ಕೆಲಸ ನೀವು ಮಾಡಿಕೊಟ್ರೆ ನಾವು ಅದನ್ನ ಮುಂದೆ ನಿಮ್ಗೆ ನಾವು ಓಟ್ ಹಾಕ್ತೇವೆ ಅಂತೇಳಿ ಜನ ಎಲ್ಲ ಬಿಗಿಡಿಯೋದು ಒಳ್ಳೆ. ಅಂಕಲ್, ಯಾವಾಗ ನೀವು ಉತ್ತರ ಕರ್ನಾಟಕ ಬಂದಿರಿ? ಅಲ್ಲ, ಒಂದ್ಸಲಿ ಗುಲ್ಬರ್ಗ ಯಾವ್ದೋ DSS ಪ್ರೋಗ್ರಾಮ್ ಇತ್ತು, ಆವಾಗ ಯಾವಾಗಲೂ ಕಾಲೇಜ್ ಫೀಲ್ಡ್ ಅಲ್ಲಿ ಅವಾಗ ಬಂದಿದ್ರಿ. ಅವಾಗ ನೋಡಿದಾಗ ನಿಮ್ಗೆ ಏನ್ರಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು? ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಜನರು ಮುಂದುವರಿಬೇಕು. ಅಲ್ಲಿ ಪಾಪ ಕಷ್ಟ ಬಿದ್ದು ಭತ್ತ ಅಲ್ಲಿಂದ ಎಲ್ಲ ಬೆಳೆದು ರೈತರಿಗೆ ಎಲ್ಲ ನಮ್ ಕಡೆ ರೈಸ್ ಅಷ್ಟೊಂದು ಇದಿಲ್ಲ. ನೀರಾವರಿ ಏನೆಲ್ಲ 2000 ಕಿಲೋಮೀಟರ್ ಇದಾದ್ರೂ 2000 ಅಡಿ ಆದ್ರೂ ನೀರ್ ಸಿಗಲ್ಲ. ಬರಗಾಲ. ಬೆಳಿಬೇಕು, ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು. ಇಷ್ಟೊಂದು ಟೆಕ್ನಾಲಜಿ ಮುಂದುವರಿದೆ ಅಂದ್ರೆ ಜನ ಇನ್ನ ಮುಂದುವರಿಬೇಕು, ಬೆಳಿಬೇಕು. ಅಷ್ಟೊಂದು ನಾಗರಿಕತೆ ಇನ್ನು ಮುಂದುವರೆದಿಲ್ಲ ಪಾಪ. ಅವ್ರ ಗಂಟ ಹೋಗ್ಬೇಕಲ್ಲ, ಅದೇ ಮೆಸೇಜ್ ಹೋಗ್ಬೇಕಂದ್ರೆ ಎಲ್ಲ ಏನೋ ಸ್ವಲ್ಪ ಓದಿದ್ರೆ ಇದು ತಿಳ್ಕೊಬಹುದು. ಏನು ಅಕ್ಷರ ಜ್ಞಾನ ಇಲ್ಲ ಅಂದ್ರೆ ಏನ್ ತಿಳ್ಕೊಳ್ತು? ಅದೇ ನಮ್ಮ ಟಿವಿ ಮುಖಾಂತರ ಈ ತರ ಜನರಿಗೆ ಪ್ರಚಾರ ಮಾಡೋದು ಬಾರಿ. ನಾವು ಅದಕ್ಕೆ ಬಂದಿದವ್ರಿ, ಉತ್ತರ ಕರ್ನಾಟಕ ಜಾಸ್ತಿ ಅವೇರ್ನೆಸ್ ಮಾಡಕ, ಅಲ್ಲಿ ಇನ್ನ ಡೆವಲಪ್ಮೆಂಟ್ ಆಗ್ಬೇಕು, ಈಗ ತಿಳಿದವರು ತಿಳಿಸ್ಬೇಕು ಗೊತ್ತಿರಲ್ಲದವ್ರಿಗೆ. ಅದಕ್ಕೆ ಗೊತ್ತಾನೆ ಅಂದ್ರೂ ಕೂಡ ಆ ಕಡೆ ಇನ್ನೂ ಉದ್ಧಾರ ಆಗಿಲ್ಲ. ನಿಮ್ ಪ್ರಕಾರ ಉದ್ಧಾರ ಆಗ್ಬೇಕಾ, ಉದ್ಧಾರ ಆಗ್ಬಾರ್ದು? ಉದ್ಧಾರ ಆಗ್ಲೇಬೇಕು. ಓಟು ಇನ್ನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ. 1 2 3 4 5 ಯಾವ ರೀತಿ ಆಗ್ಬೇಕು ನಿಮ್ ಪ್ರಕಾರ? ಈಗ IT BT ಎಲ್ಲ ಆ ಕಡೆ ಎಲ್ಲ ಹೋದ್ರೆ ಅವಾಗ ಉದ್ಧಾರ ಕಾಣುತ್ತೆ. ಸ್ವಲ್ಪ ಇನ್ನು ಅಲ್ಲಿ ನೀರಿನ ಅಂಶ ಎಲ್ಲ ಇತ್ತು ಅಂದ್ರೆ ವ್ಯವಸಾಯ ಮಾಡ್ಬೋದು, ಚೆನ್ನಾಗಿದ್ದಾಗತ್ತೆ. ಬಟ್ ಆದ್ರೆ ಇದ್ರ ಬೆಂಗಳೂರು, ಮೈಸೂರು ಆ ಟೈಪ್ ಎಲ್ಲ ಅಲ್ಲಿ ಬರೋದಕ್ಕಾಗಲ್ಲ. ಯಾಕಾಗೋದಿಲ್ವಾ? ಇದು IT BT ಎಲ್ಲ ಶಿಫ್ಟ್ ಆದ್ರೆ ಆಗತ್ತೆ, ಇವ್ರು ಶಿಫ್ಟ್ ಮಾಡೋದಿಲ್ಲ, ಇವ್ರು ಸರ್ಕಾರ ಮಾಡೋದಿಲ್ಲ. ಯಾಕಂದ್ರೆ ನಮ್ ಕಡೆ IT BT ಕಂಪ್ನಿ ಇಲ್ಲ, ಯಾವ್ದೇ ರೀತಿ ಒಂದು ಇನ್ಸ್ಟಿಟ್ಯೂಷನ್ಸ್ ಇಲ್ಲ, IIT ಆ ರೀತಿ ಯಾವ್ದು ಕೂಡ ಇಲ್ಲ, ಬಂದೂ ಇಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದವರು ಬೆಂಗಳೂರು ಬರ್ತೀವಿ, ಹೈದರಾಬಾದ್ ಹೋಗ್ತೀವಿ, ಓದಕ್ಕೆ ಬರ್ತೀವಿ. ನಮ್ ಕಡೆ ಇದ್ರೆ ನಾವೇ ಕಡೆ ಬರ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವನ ಕಟ್ಕೊಳಕ್ ಆಗಲ್ಲ ಅಂದ್ಮೇಲೆ ಎಲ್ಲಿ ಕಟ್ಬೋದು ಅಲ್ಲಿ ಬರ್ತಾರೆ. ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಕ್ಕೆ ಆಪ್ಷನ್ಸ್ ಇಲ್ಲ. ಯಾರು ತಪ್ಪಿದೆ ಜಾಸ್ತಿ? ಸರ್ಕಾರದ್ದೇ ತಪ್ಪು. ಯಾಕೆ ಇಲ್ಲೇ ಮಾಡ್ತಾ ಇದಾರ? ವಿಶಾಲವಾಗಿದೆ ಜಾಗನ, ಅಲ್ಲೂ ಮಾಡಿದ್ರೆ ಪಾಪ ಅವರು ಬದುಕೋತಾರೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಕರೆಕ್ಟಾ? ಈಗ ನೀವು ಓದಕ್ಕೆ ಅಲ್ಲಿ ಜಾಗ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಬರ್ತೀರಾ, ಇಲ್ಲ ಅಲ್ಲೇ ಸಿಕ್ತು ಅಂದ್ರೆ ಅಲ್ಲೇ ಇರ್ತೀರಲ್ಲ. ನೀವ್ ಯಾಕೆ 400 ಕಿಲೋಮೀಟರ್ ದಾಟಿ ಇಲ್ಲ ಬರಿಬೇಕು? ಜನರು ಕ್ವಶನ್ ಮಾಡ್ತಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ. ಇವಾಗ 5,000 ಕೋಟಿ ಬಜೆಟ್ ಮಾಡಿದ್ದಾರೆ, 5,000 ಕೋಟಿ ಬರೇ ಪೇಪರ್ ಅಲ್ಲೇ ಇದೆ, ಯಾವ್ದೋ ರೀತಿ ಡೆವಲಪ್ಮೆಂಟೇ ಆಗ್ತಿಲ್ಲ, ಇಂಪ್ಲಿಮೆಂಟೇ ಆಗ್ತಿಲ್ಲ. ಅದ ಕಾರಣ ರಾಜಕಾರಣಿಗಳು ಇದ್ದಾರೆ, ನಮ್ ಜನನೂ ಇದ್ದಾರೆ, ಕ್ವಶನೇ ಮಾಡಲ್ಲ ಅವ್ರು.
ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಫಾಲೋ ಮಾಡಿ ಪ್ಲೀಸ್ ಫ್ರೆಂಡ್. ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕನೂ ಬರುತ್ತೆ, ದಕ್ಷಿಣ ಕರ್ನಾಟಕನೂ ಬರುತ್ತೆ. ಇವಾಗ ನೀನು ಒಂದು ಕಡೆನೇ ಜಾಸ್ತಿ ಫೋಕಸ್ ಮಾಡಿದ್ರೆ, ಒಂದು ಕಡೆಗೆ ಜಾಸ್ತಿ ಊಟ ಕೊಟ್ಟರೆ ಇನ್ನೊಂದು ಕಡೆ ಅನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ, ಇವಾಗ ನಾನು ಈ ವಿಡಿಯೋದಲ್ಲಿ ಅವ್ರಿಗೆ ಕೇಳೋ ಒಂದು ಕ್ವಶ್ನೆ ಆಗಿರ್ಬೋದು, ಅವ್ರು ಹೇಳಿರೋ ಒಂದು ಒಪಿನಿಯನು, ಅವ್ರ ಅಭಿಪ್ರಾಯ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ಟೈಮ್ ಟು ವೇಕ್ ಅಪ್ ಆಲ್ ಬ್ರೋ. ಉತ್ತರ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕೂಡ ಎದ್ದು ಮಾತಾಡಬೇಕಾದ ವಿಷಯ ಇದು. ನಮ್ಮೂರಲ್ಲಿರೋ ಅಭಿವೃದ್ಧಿ ಬಗ್ಗೆ, ನಮ್ಮೂರಲ್ಲಿರೋ ಒಂದು ಪಬ್ಲಿಕ್ ಟಾಯ್ಲೆಟ್ಸ್ ಬಗ್ಗೆ, ನಮ್ಮೂರಲ್ಲಿ ಹೆಣ್ಮಕ್ಳ ಅಭಿವೃದ್ಧಿ ಬಗ್ಗೆ, ನಮ್ಮ ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾತಾಡಬೇಕಾಗಿದ್ದು ನಾವೇ ಮಾತಾಡಿದ್ರೆ ಯಾರು ಮಾತಾಡೋಕ್ಕಾಗುತ್ತೆ? ಸೊ ಈ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕದ ಯಾವೇ ಕಂಟೆಂಟ್ ಕ್ರಿಯೇಟರ್ ಆಗಲಿ, ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಯಾರೇ ಒಂದು ವಿಡಿಯೋ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರ ಜೊತೆ ನಾನು ಕೊಲಾಬ್ರೇಷನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ನೀವು ನೋಡೋ ವಿಡಿಯೋ ಪ್ರಕಾರ ಯಾರಾದರೂ ಉತ್ತರ ಕನ್ನಡ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ, ಅವ್ರು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಟ್ಯಾಗ್ ಮಾಡಿ, DM ಮಾಡಿ, ಅವ್ರ ಜೊತೆ ನನಗೆ ಕೊಲಾಬ್ರೇಷನ್ ಮಾಡೋಕೆ ರೆಡಿ ಇದ್ದೀನಿ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಓನ್ಲಿ ಉತ್ತರ ಕರ್ನಾಟಕ ಮಂದಿ ಮಾತಾಡ್ಬೇಕಾ? ಇಲ್ಲ ಮಗ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿದೆ. ಓಕೆ, ಕರ್ನಾಟಕದ ಪ್ರತಿಯೊಬ್ಬನೂ ಕೂಡ ಇದ್ರ ಬಗ್ಗೆ ಮಾತಾಡಲೇಬೇಕು. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದನ್ನೇ, ಕರ್ನಾಟಕದಲ್ಲೂ ಪ್ರತಿಯೊಬ್ಬರನ್ನು ಕೂಡ ಈ ವಿಡಿಯೋ ರೀಚ್ ಆಗಬೇಕು. ಅಲ್ಲಿವರೆಗೂ ಶೇರ್ ಮಾಡಿ. ಎಲ್ಲಿವರೆಗೂ ಅಂದರೆ, ಗೌರ್ಮೆಂಟ್ಗೆ ರೀಚ್ ಆಗಬೇಕು ನಮ್ಮ ವಾಯ್ಸು, ಅವ್ರಿಗೆ ಅರ್ಥ ಆಗಬೇಕು ನಮ್ಮ ನೋವು, ಅವ್ರಿಗೆ ಅರ್ಥ ಆಗಬೇಕು ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನು ಡೆವಲಪ್ಮೆಂಟ್ ಆಗಬೇಕು. ನನ್ನ ಕೆಲಸ ನಾವು ಮಾಡ್ತಿದ್ದೀವಿ, ನಿಮ್ಮ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಲ್ಲೇ ಒಂದು ಸ್ಟೆಪ್ಪು ಕೂಡ ಮುಂದೆ ಹೋಗೋಕ್ಕಾಗಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ವಿಧಾನಸೌಧ ಫಸ್ಟ್ ಸ್ಟೆಪ್ ಹತ್ತೋಕೆ ಸ್ಟಾರ್ಟ್ ಆಗುತ್ತೆ. ಕಮೆಂಟಲ್ಲಿ ನಿಮ್ಮ ಊರ ಬಗ್ಗೆ, ನಿಮ್ಮ ಡಿಸ್ಟಿಕ್ ಬಗ್ಗೆ ಟ್ಯಾಗ್ ಮಾಡಿ, ನಿಮ್ಮ ಊರು ಯಾವುದಂತ ಟ್ಯಾಗ್ ಮಾಡಿ, ಅಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಟ್ಯಾಗ್ ಮಾಡಿ ಕಮೆಂಟಲ್ಲಿ ಹೇಳಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಯಾವುದು ವಿಡಿಯೋ ಮಾಡಬೇಕಂತ DM ಅಲ್ಲಿ ಹೇಳಿ, ಅಥವಾ ಕಮೆಂಟಲ್ಲೂ ಹೇಳ್ಬೋದು ನೀವು. ಅದ್ರ ಬಗ್ಗೆ ನಾನು ಯಾವ ಊರ ಬಗ್ಗೆ, ಯಾವ ಸಿಚುವೇಶನ್ ಬಗ್ಗೆ, ಯಾವುದು ಕಂಡೀಷನ್ ಬಗ್ಗೆ ಜಾಸ್ತಿ ಕಮೆಂಟ್ ಬರ್ತವೋ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಎಲ್ಲರ ಜೊತೆ ಕೂಡ ಕೊಲಾಬ್ರೇಷನ್ ಮಾಡೋಕೆ ರೆಡಿ ಇದ್ದೀನಿ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕಾಗಿದ್ದು ನಮ್ಮಿಂದನೇ. ಉತ್ತರ ಕನ್ನಡ ಡೆವಲಪ್ಮೆಂಟ್ ಆಗಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿರುವ ಯೂತು ಫಸ್ಟು ವಾಯ್ಸ್ ರೈಸ್ ಮಾಡಬೇಕಾಗುತ್ತೆ. ಇವಾಗ ವಾಯ್ಸ್ ರೈಸ್ ಮಾಡ್ತಿದ್ದೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ನಮ್ಮನ್ನು ಉತ್ತರ ಕರ್ನಾಟಕ ಜನ ನಮ್ಮಿದ್ದಾರೆ, ಅವ್ರ ಅಭಿವೃದ್ಧಿ ಆದರೆ ಇಡೀ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಕರ್ನಾಟಕ, ಜೈ ಕನ್ನಡ.